4 ದಿನಗಳ ಹಿಂದಷ್ಟೇ ಬೀದರ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮೋದಿ ವಿಚಾರವಾಗಿ ಖರ್ಗೆ ಅವರ ಹೇಳಿಕೆಯನ್ನು ಖಂಡಿಸಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಶಿಶಿ ಹೊಸಳ್ಳಿ ಅವರು ನೀಡಿದ ಹೇಳಿಕೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಅವರು ಖಂಡಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯಿಂದ ಬಿಜೆಪಿ ನಾಯಕರಿಗೆ ದಿಕ್ಕು ತೋಚದಂತಾಗಿದೆ. ಆದ್ದರಿಂದ ಸುಮ್ಮನೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ರಾಜ್ಯಸಭೆಯ ವಿಪಕ್ಷ ನಾಯಕರು ಹಾಗೂ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನ ನೀಡಿರುವ ಶಿಶಿ ಹೊಸಳ್ಳಿ ಅವರ ವಿರುದ್ಧ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಒಂದೆರಡು ದಿವಸ ಹಿಂದೆ ಬಿಜೆಪಿಯ ಒಬ್ಬ ಸದಸ್ಯ ಶಶಿ ಹೊಸಳ್ಳಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮುಖಂಡರು, ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಅವರ ಒಂದು ಹಿರಿತನ, ಅವ್ರದೊಂದು ವಯಸ್ಸಿಗಾದರೂ ಅವರು ಏನಂದ್ರೆ ಇದು ಮಾಡಲಿಲ್ಲ. ಇವತ್ತು ಅವ್ರದ್ದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ರಾಜಕೀಯವಾಗಿ ಎಷ್ಟು ಸೇವೆ ಸಲ್ಲಿಸಿದ್ದಾರೆ, ಅಷ್ಟು ವರ್ಷ ಕೂಡ ಈ ಹುಡುಗಂದು ವಯಸ್ಸಿಲ್ಲ. ಯಾರಿಗಾದರೂ ಮಾತಾಡಬೇಕಾದ್ರೆ ಕನಿಷ್ಠ ಅವರು ತಮ್ಮ ವಯಸ್ಸು, ತಮ್ಮ ಇದು ನೋಡಿಕೊಂಡು ಮಾತಾಡಬೇಕು. ಸಣ್ಣ ಮಕ್ಕಳ ಹಾಗೆ ಏನದಾದ್ರೆ ಒಬ್ಬ ದೊಡ್ಡವರಿಗೆ ಏನಾದ್ರು ಮಾತಾಡಿದ್ದು ಇದು ಸರಿಯಲ್ಲ. ಇದಕ್ಕೆ ಏನಾದ್ರು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ. ಬಿಜೆಪಿಯವರ ಒಂದು ಖರ್ಗೆ ಸಾಹೇಬರ ನಮ್ದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅವಾಚ್ಯ ಶಬ್ದ ನಿಂದಿಸಿದ್ದು ನೋಡಿ ನನಗೆ ಬಹಳ ಬೇಸರ ಆಯ್ತು. ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರಲ್ಲ, ಇವ್ರು ಬಂದು 12 ವರ್ಷ ಆಯ್ತು. ಈಗ 12-13 ವರ್ಷ ಏನ್ ಮಾಡ್ತಾ ಇದ್ದಾರೆ? ಮಂದಿ ಗುಮರಾ ಮಾಡೋದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಷ್ಟೇ ಹೇಳಕ್ ಬಯಸ್ತೀನಿ, ಏನು ಬಿಜೆಪಿಯವರು ಏನು ಬೌದ್ಧಿಕ ದಿವಾಳಿತನದಿಂದ ಮಾತಾಡ್ತಾರ ಅದು ಖಂಡನೀಯವಾಗಿದೆ. ಯಾರು ನಮ್ಮ ನಾಯಕರನ್ನ ಬಾಯಿ ಬಂದಂಗೆ ಮಾತಾಡಿ ಅವಮಾನಿಸ್ತಾರೋ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ಅವ್ರು ಅಂದ್ರೆ ಗೌರ್ಮೆಂಟ್ ಕೇಸ್ ಬುಕ್ ಮಾಡಲಿಲ್ಲ ಅಂದ್ರೆ ಅವ್ರ ಇತಿಹಾಸದಿಂದ ನೋಡ್ಕೊಂಡು ಅವ್ರಿಗೆ ಬ್ಯಾಕ್ಗ್ರೌಂಡ್ ಎಲ್ಲ ಅರ್ಥ ಮಾಡ್ಕೊಂಡು ಅವ್ರ ಮೇಲೆ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ನಾವು ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡ್ತೀವಿ ಅಂತ